ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗ ಮಾಡುತ್ತಿರೋ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ. ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಹೊಲದ ಒಂದು ಪಾಣಿ ಏನಿರುತ್ತೆ, ಆ ಒಂದು ಹೊಲದ ಪಾಣಿ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾಗಿರುತ್ತೆ. ಆ ಒಂದು ಮಾಹಿತಿ ನಿಮಗೆ ಬೇಕಪ್ಪ ಅಂತಂದರೆ, ನೀವು ಎಷ್ಟೋ ಕಡೆ ಅಂದರೆ ಸೈಬರ್ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸರ್, ಅಣ್ಣ ಮತ್ತು ಅದು ಇದು ಅಂತ ಅಂದ್ಕೊಂಡು ಗಂಟೆಗಟ್ಟಲೆ ನಿಂತ್ಕೊಂಡು ಅವ್ರನ್ನ ಕೇಳೋಕ್ಕಿಂತ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಫೋನಲ್ಲೇ ನಿಮ್ಮ ಒಂದು ಪಾಣಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಅದರಲ್ಲಿ ಏನು ಮಾಹಿತಿ ನಿಮಗೆ ಬೇಕಾಗಿರುತ್ತೆ, ಆ ಒಂದು ಪ್ರತಿಯೊಂದು ಮಾಹಿತಿ ಬಗ್ಗೆ ನಿಮಗೆ ನಿಮ್ಮ ಕೈಯಲ್ಲಿರುವಂಥ ಫೋನಲ್ಲೇ ನೀವು ನೋಡ್ಕೊಳ್ಬೇಕು. ಹಾಗಾಗಿ ಆ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಡೋಕ್ಕೆ ಈ ಒಂದು ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಏನಾದರೂ ನೀವೇನಾದ್ರು ಕೊನೆ ತನಕ ನೋಡಿದ ಮೇಲೆ ನಿಮ್ಗೇನಾದರೂ ಈ ಒಂದು ಮಾಹಿತಿ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ, ಅಂದರೆ ಈ ಒಂದು ವಿಡಿಯೋಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಯಾವ ರೀತಿ ನಿಮಗೆ ಒಂದು ಅಂದರೆ ನಿಮ್ಗೆ ಏನಾದ್ರು ಡೌಟ್ ಇರುತ್ತಲ್ಲ, ಆ ಒಂದು ಡೌಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಸಪ್ರೇಟಾಗಿ ರಿಪ್ಲೈನ ಮಾಡ್ತೀನಿ. ಅಥವಾ ಅತಿಯಾಗಿ ಏನಾದ್ರು ಡೌಟ್ ಇತ್ತು ನಿಮಗೆ ಕಮೆಂಟಲ್ಲಿ ಏನಾದ್ರು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು 10 ಜನ ನೋಡಲಿ 2 ಜನ ನೋಡಲಿ, ಅವ್ರಿಗೆ ಸಪ್ರೇಟಾಗಿ ಆ ಒಂದು ಡೌಟ್ ಪ್ರಕಾರನೇ ಒಂದು ವಿಡಿಯೋ ಕ್ರೋಮ್ ಅಥವಾ ಗೂಗಲ್ ಇವೆರಡರಲ್ಲಿ ಯಾವ್ದಾರ ಒಂದು ನೀವು ಓಪನ್ ಮಾಡ್ಕೊಳ್ಳಿ. ನಾನಿವಾಗ ಕ್ರೋಮನ್ನು ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಇಲ್ಲಿ ಭೂಮಿ RTC ಅಂತಿರುತ್ತೆ. ಭೂಮಿ RTC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಭೂಮಿ RTC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಷ್ಟು ಆಪ್ಷನ್ ಬರುತ್ತೆ. ಅಂದರೆ ಇವೆಲ್ಲ ಗೌರ್ಮೆಂಟಿನ ಒಂದು ವೆಬ್ಸೈಟ್ ಆಗಿರುತ್ತೆ. ಈ ಒಂದು ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಇದು ಅಫಿಷಿಯಲ್ ಆಗಿ ನೀವು ಪಾಣಿಯನ್ನು ನೋಡ್ಕೊಬೋದು ಅಂತ ಅನೌನ್ಸ್ ಆಗಿದೆ. ಇಲ್ಲಿ ನೀವು ವ್ಯೂ RTC ಪಾಣಿ ಭೂಮಿ ಕರ್ನಾಟಕ ಸರ್ಕಾರ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ 3 ಡಾಟ್ ಮೇಲಿರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈ ಒಂದು ಪೇಜ್ ದೊಡ್ಡದಾಗಿ, ಅಂದರೆ ಒಂಥರ ಕಂಪ್ಯೂಟರ್ ಸಿಸ್ಟಮ್ ಥರ ಫುಲ್ಲಾಗಿ ಓಪನ್ ಆಗುತ್ತೆ ನೋಡಿ. ಈ ರೀತಿ ದೊಡ್ಡದಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗಿದ ತಕ್ಷಣ ಇಲ್ಲಿ ನಿಮಗೇನು ಆಗಬೇಕಪ್ಪ ಅಂದರೆ, ಮೊದಲೇದಾಗಿ ಡಿಸ್ಟಿಕ್ ಅಂತಿರುತ್ತೆ. ನಿಮ್ಮ ಒಂದು ಯಾವ ಡಿಸ್ಟಿಕ್ ಆಗಿರುತ್ತೆ ಆ ಒಂದು ಡಿಸ್ಟಿಕ್ಕನ್ನು ಹಾಕಿ. ಡಿಸ್ಟಿಕ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ತಾಲೂಕು ಇರುತ್ತೆ. ಆ ಒಂದು ತಾಲೂಕು ನಿಮ್ಗೆ ಯಾವ ತಾಲೂಕು ಆಗಿರುತ್ತೆ ಆ ಒಂದು ತಾಲೂಕನ್ನು ಹಾಕಿ. ತಾಲೂಕನ್ನು ಹಾಕಿದ ತಕ್ಷಣ ಇಲ್ಲಿ ಕಸ್ಬಾ ಹೋಬಳಿ ಅಂತ ಇರುತ್ತೆ, ಅದನ್ನೆಲ್ಲ ಹಾಕಿ. ನೆಕ್ಸ್ಟ್ ನಿಮ್ಮ ಒಂದು ವಿಲೇಜ್ ಕೇಳುತ್ತೆ, ವಿಲೇಜನ್ನು ಕೂಡ ಎಂಟ್ರಿ ಮಾಡಿ. ಇವಾಗ ನಿಮ್ಮ ಒಂದು ವಿಲೇಜಲ್ಲಿ ಯಾವ್ದಾರ ಒಂದು ನಿಮಗೆ ಬೇಕಾಗಿರುವಂಥ ಸರ್ವೆ ನಂಬರನ್ನು, ಇಲ್ಲಿ ಸರ್ವೆ ನಂಬರ್ ಏನು ಆಪ್ಷನ್ ಇರುತ್ತೆ, ಈ ಒಂದು ಸರ್ವೆ ನಂಬರ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಇರುತ್ತೆ, ಈ ಒಂದು ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಲೋಡ್ ಆಗುತ್ತೆ. ಲೋಡ್ ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಸೆಕ್ಷನ್ ಇರುತ್ತೆ. ಈ ಒಂದು ಸೆಕ್ಷನಲ್ಲಿ ನೀವು ಮತ್ತೆ ಎಂಟ್ರಿ ಮಾಡೋಕ್ಕೆ ಇಲ್ಲಿ ಸ್ಟಾರ್ ಕೇಳುತ್ತೆ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ಇಸ ನಂಬರ್ ಕೇಳುತ್ತೆ. ಇಸ ನಂಬರ್ ಒಂದೇ ಪಾಣಿಯಲ್ಲಿ 5 ಇರ್ತವೆ, 2 ಇರ್ತವೆ, 10 ಇರ್ತವೆ. ಅದರ ಆಯಾಮ ಪ್ರಕಾರ ಇರುತ್ತೆ, ನೀವು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿರ್ತೀರ ಹಾಗಾಗಿ ಅಷ್ಟೊಂದು ಆಪ್ಷನನ್ನು ಕೊಟ್ಟಿರ್ತಾರೆ ಇಸ ನಂಬರಲ್ಲಿ. ಇಸ ನಂಬರ್ ನಾನೀಗ 1ಅನ್ನು ಚೂಸ್ ಮಾಡಿ. ಇಲ್ಲಿ ಲಾಸ್ಟಿಗೆ ಏನು ಬರುತ್ತೆ ಅಂದರೆ ಫಿಚ್ ಡೀಟೇಲ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇವಾಗ ಲೋಡ್ ಆಯ್ತಲ್ಲ. ಲೋಡ್ ಆದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಓನರ್ ಯಾರಿದ್ದಾರೆ ಮತ್ತು ಎಕ್ಸ್ಟೆಂಡ್ ಎಷ್ಟು, ಅಂದರೆ ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ ಅನ್ನೋದು ಕೂಡ ಬರುತ್ತೆ. ಆಮೇಲೆ ಆ ಓನರು ಕ್ಯಾಟಗರಿ, ಅಂದರೆ ಇದೇನು ಪ್ರೈವೇಟಾ ಅಥವಾ ಗೋರ್ಮೆಂಟ್ ಲ್ಯಾಂಡ್ ಅಂತ ಅದು ಕೂಡ ಇದೆ. ಈಗ ಇಲ್ಲಿ ಪಕ್ಕದಲ್ಲಿ ಗೋರ್ಮೆಂಟ್ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ ಅಂತ ಇದೆ, ಮತ್ತು ಕೋರ್ಟ್ ಸ್ಟೇ ಏನಾರು ಇದೆ ಈ ಒಂದು ಹೊಲದ ಮೇಲೆ ಅಂತ ಇದೆ. ಇಲ್ಲಿ ಇವೆಲ್ಲ ನೋಡಿದ ತಕ್ಷಣ ಇಲ್ಲಿ ನೀವು ವ್ಯೂ ಅಂತಿರುತ್ತಲ್ಲ, ಈ ಒಂದು ವ್ಯೂ ಮೇಲೆ ಕೊಟ್ಟರೆ ನಿಮ್ಮ ಒಂದು ಪಾಣಿ ಪೇಜು ಓಪನ್ ಆಗುತ್ತೆ. ಅಂದರೆ ಏನು ಪಾಣಿ ಏನು ನೀವು ಬೇಕಾಗಿರುತ್ತೆ, ಈ ಒಂದು ಪಾಣಿ ಪೂರ್ತಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ನೋಡಿರಿ, ಇಲ್ಲಿ ಫಾರ್ ವೀವಿಂಗ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ನೋಡಬೇಕಾಗುತ್ತೆ ಅಷ್ಟೇ. ಈ ಒಂದು ಮಾಹಿತಿ ನಿಮಗೆ ಈ ರೀತಿಯಾಗಿರುತ್ತೆ ನೋಡಿ. ಈಗ ಪಾಣಿ ಓಪನ್ ಆಗಿದೆ. ನಿಮಗೆ ಏನು ಡೌಟ್ಸ್ ಇರುತ್ತೆ ಅಥವಾ ಯಾರ ಹೆಸರಿದೆ ಪಾಣಿಯಲ್ಲಿ, ಮತ್ತು ಈ ಒಂದು ಪಾಣಿಯಲ್ಲಿ ಎಷ್ಟು ಗುಂಟೆ ಇದೆ, ಎಷ್ಟು ಗುಂಟೆ ಸರ್ಕಾರಕ್ಕಿದೆ, ಎಷ್ಟು ಗುಂಟೆ ನಮಗಿದೆ, ಮತ್ತು ಎಷ್ಟು ಎಕರೆಯಲ್ಲಿ ಎಷ್ಟು ಡಿವೈಡ್ ಆಗಿದೆ, ಪ್ರತಿಯೊಂದು ಮಾಹಿತಿ ಈ ಒಂದು ಪಾಣಿಯಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಲಾಸ್ಟಲ್ಲಿ ಇರುತ್ತಲ್ಲ ಈ ಒಂದು ಋಣ ಅಂತಿರುತ್ತೆ. ಈ ಒಂದು ಋಣದಲ್ಲಿ ನೀವೇನಾದ್ರು ಸಾಲ ತಗೊಂಡಿದ್ರೆ ಪಾಣಿ ಮೇಲೆ, ಅದು ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿರುತ್ತೆ ವೀಕ್ಷಕರೇ. ಈ ಒಂದು ಪಾಣಿಯಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೇನಾದ್ರು ಇಷ್ಟ ಇತ್ತು ಅಂದರೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ಬೇರೆಯವ್ರಿಗೂ ಕೂಡ ಈ ಒಂದು ಮಾಹಿತಿ ಉಪಯೋಗವಾಗಲಿ ಅಂತ ಈ ಒಂದು ವಿಡಿಯೋ ಕೂಡ ನಾವು ಮಾಡಿದ್ದೀವಿ.